BJP ಅವರು ಒಂದು ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ರು ಸರ್, ದುರಾಡಳಿತ, ಕಾಂಗ್ರೆಸ್ ದುರಾಡಳಿತ ಅಂತೇಳಿ. ಅದರಲ್ಲಿ ತಮ್ಮ ಇಲಾಖೆ ಸಂಬಂಧಪಟ್ಟಂತೆ ಜಿಲ್ಲೆ ಉಸ್ತುವಾರಿ ಸಚಿವರ ಹಿಂದಿರೋರೆಲ್ಲ ಡ್ರಗ್ಸ್ ಗ್ಯಾಂಗ್ ತೊಡಗಿರೋರು, ಆಮೇಲೆ ಏನು ಬೇರೆ ಬೇರೆ ಆಮೇಲೆ ಮಹಿಳಾ ಪೊಲೀಸ್ ಅಧಿಕಾರಿಗೆ ಇವರೆಲ್ಲ ಹಲ್ಲೆ ಮಾಡಿರೋದು ಅಂತೇಳಿ ಈ ಥರ ಎಲ್ಲ ಆರೋಪಗಳು ಪಟ್ಟಿ ಮಾಡಿದ್ರು. ಅವರಿಗೆ ಅವ್ರ ಕಾಲೇಜ್ ಸ್ಟ್ಯಾಟಿಸ್ಟಿಕ್ಸು ಜೊತೆನಲ್ಲಿ ಬಿಡುಗಡೆ ಮಾಡೋಕ್ಕೆ ಹೇಳಿ. ಅವರ ಅಧಿಕಾರ 4 ವರ್ಷ ಇದ್ರೇನಪ್ಪ, ಆ ಟೈಮ್ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ನ ಅವರು ಅಪರಾಧ ಎಷ್ಟು, ಕೊಲೆ ಎಷ್ಟು, ಮರ್ಡರ್ ಎಷ್ಟು, ಆಮೇಲಿಂದ ರೇಪ್ ಎಷ್ಟು, ಇವೆಲ್ಲ ಬಿಡುಗಡೆ ಮಾಡಲಿ ಜೊತೆ ಆಗಿ. ಅವಾಗ ಗೊತ್ತಾಗುತ್ತೆ, ರಾಜ್ಯದ ಜನತೆ ಗೊತ್ತಾಗುತ್ತೆ ಈಗಿನ ಕಾಲದಲ್ಲಿ ಏನಾಗಿತ್ತು, ಆಗಿನ ಕಾಲದಲ್ಲಿ ಏನಾಗಿತ್ತು. 2-3 ವರ್ಷದಲ್ಲಿ ಯಾವುದಾದ್ರೂ ಕೋಮುಗಲಭೆ ಆಗಿದೆಯಾ? ನಾವು ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸನ್ನು ಹಿಡಿದಿದ್ದೇವೆ, ಅದನ್ನೆಲ್ಲ ಸುಟ್ಟಾಕಿದ್ದೇವೆ. ಕೊಲೆಗಳು 99.9% ಕೊಲೆಗಳನ್ನು ಹಿಡಿದಿದ್ದೇವೆ. ಬ್ಯಾಂಕ್ ದರೋಡೆ ಆಗಿತ್ತು, 24 ಗಂಟೆ ಒಳಗಾಗಿ ಬ್ಯಾಂಕ್ ದರೋಡೆಗಳನ್ನ ಹಿಡಿದಿದ್ದೇವೆ. ಇವತ್ತು ಶಾಂತಿಯಿಂದ ಇದೆ. ನಾವು ಹೇಳಿದ್ವಿ ಕರ್ನಾಟಕವನ್ನು ಶಾಂತಿಯ ತೋಟ ಮಾಡ್ತೇವೆ ಅಂತ ಹೇಳಿದ್ದು ನಾವು. ಅದೇ ಪ್ರಕಾರ ಇವತ್ತು ಕಳೆದ 3 ವರ್ಷದಲ್ಲಿ ಶಾಂತಿಯಿಂದ ಇದೆ ರಾಜ್ಯ. ಇವರಿದ್ದಾಗ ಏನಿತ್ತು, ದಿನ ಬೆಳಗ್ಗೆ ಆದರೆ ಕೋಮುಗಲಭೆ, ದಿನ ಬೆಳಗ್ಗೆ ಆದರೆ ಇದು. ಒಂದು ಉದಾಹರಣೆ, ಮಂಗಳೂರಿನಲ್ಲಿ ಇವತ್ತು ಕರಾವಳಿ ಪ್ರದೇಶದಲ್ಲಿ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿದ್ದೇನೆ. ಇವತ್ತು ಆ ಏರಿಯಾನಲ್ಲಿ ಏನಾದರೂ ಗಲಭೆಗಳಾದಾದ್ಮೇಲೆ ಆಗಿದ್ದಾವ? ದಿನನಿತ್ಯ ಮಕ್ಕಳು ಶಾಲೆಗೆ ಹೋಗೋಂಗಿಲ್ಲ, ಯಾರು ಹುಡುಗ ಹುಡುಗಿ ಹೋಗಿ ಕಾಫಿ ಕುಡಿಯೋಂಗಿಲ್ಲ ರೆಸ್ಟೋರೆಂಟಲ್ಲಿ. ಅಂಥ ಪರಿಸ್ಥಿತಿಗೆ ತಂದಿಟ್ಟಿದ್ರು. ಇವತ್ತು ಹೆಂಗಿದೆ? ಶಾಂತಿಯಿಂದ ಇದೆ ಆ ಭಾಗ. ಅದನ್ನು ಅವ್ರು ಮತ್ತು ಅವರು ಸಬ್ಸ್ಟ್ಯಾನ್ಶಿಯೇಟ್ ಮಾಡೋದಕ್ಕೆ ಪೊಲೀಸ್ ಕೈಲಿಲ್ಲ. ದಾವಣಗೆರೆ ಗುಂಡಾಳ ಕೈ, ಕಾಂಗ್ರೆಸ್ ಗುಂಡಾಳ ಕೈ. ಹೌದೌದು. ಏನು ಅಲ್ಲ ಹೇಳಿದೀವಲ್ರಿ, ಎಲೆಕ್ಷನ್ ಆಗಿದ್ಮೇಲೆ ಅದನ್ನು ಮತ್ತೆ ಮುಂದುವರಿಸ್ತೀವಿ ಅಂತ ಹೇಳಿದೀವಲ್ಲ. ಸೊ 27ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿತ್ತು. ಎಲೆಕ್ಷನ್ ಅನೌನ್ಸ್ ಆದಮೇಲೆ ಎಲೆಕ್ಷನ್ ಕಮಿಷನ್ ಹತ್ರ ನಾವು ಕೇಳಿದೋ, ಈ ವಿಷಯವನ್ನು ಚರ್ಚೆ ಮಾಡಬೇಕು, ನೀವು ಅನುಮತಿ ಕೊಡ್ತೀರಾ ಅಥವಾ ಮಾಡ್ಬೋದಾ ಇಲ್ವಾ ಅಂತ. ಅವರು ಮಾಡೋಂಗಿಲ್ಲ, ನೀವು ಕೋಡ್ ಆಫ್ ಕಾಂಡಕ್ಟ್ ಇದೆ, ಇಟ್ ಈಸ್ ಅ ಪಾಲಿಸಿ ಡಿಸಿಷನ್ ಅಲ್ವಾ, ಅದು ಇಡೀ ರಾಜ್ಯಕ್ಕೆ ಅಪ್ಲೈ ಆಗುತ್ತೆ, ಅದರಿಂದ ಮಾಡಬೇಡಿ ಅಂತ. ಅದಕ್ಕೆ BJPಗೆ ಸರ್ಟಿಫಿಕೇಟ್ ಕೇಳ್ತೀವ ನಾವು ಅವ್ರಿಗೆ? ನಾವು ಹೋಗಿ BJP ಸರ್ಟಿಫಿಕೇಟ್ ಕೇಳ್ತೀವ? ನಾವು ಜನ ಸಮುದಾಯದ ಸರ್ಟಿಫಿಕೇಟ್ ಕೇಳ್ತೀವಿ. BJP ಅವರು ಒಂದು ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ರು ಸರ್, ದುರಾಡಳಿತ, ಕಾಂಗ್ರೆಸ್ ದುರಾಡಳಿತ ಅಂತೇಳಿ. ಅದರಲ್ಲಿ ತಮ್ಮ ಇಲಾಖೆ ಸಂಬಂಧಪಟ್ಟಂತೆ ಜಿಲ್ಲೆ ಉಸ್ತುವಾರಿ ಸಚಿವರ ಹಿಂದಿರೋರೆಲ್ಲ ಡ್ರಗ್ಸ್ ಗ್ಯಾಂಗ್ ತೊಡಗಿರೋರು, ಆಮೇಲೆ ಏನು ಬೇರೆ ಬೇರೆ ಆಮೇಲೆ ಮಹಿಳಾ ಪೊಲೀಸ್ ಅಧಿಕಾರಿಗೆ ಇವರೆಲ್ಲ ಹಲ್ಲೆ ಮಾಡಿರೋದು ಅಂತೇಳಿ ಈ ಥರ ಎಲ್ಲ ಆರೋಪಗಳು ಪಟ್ಟಿ ಮಾಡಿದ್ರು. ಅವರಿಗೆ ಅವ್ರ ಕಾಲೇಜ್ ಸ್ಟ್ಯಾಟಿಸ್ಟಿಕ್ಸು ಜೊತೆನಲ್ಲಿ ಬಿಡುಗಡೆ ಮಾಡೋಕ್ಕೆ ಹೇಳಿ. ಅವರ ಅಧಿಕಾರ 4 ವರ್ಷ ಇದ್ರೇನಪ್ಪ, ಆ ಟೈಮ್ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ನ ಅವರು ಅಪರಾಧ ಎಷ್ಟು, ಕೊಲೆ ಎಷ್ಟು, ಮರ್ಡರ್ ಎಷ್ಟು, ಆಮೇಲಿಂದ ರೇಪ್ ಎಷ್ಟು, ಇವೆಲ್ಲ ಬಿಡುಗಡೆ ಮಾಡಲಿ ಜೊತೆ ಆಗಿ. ಅವಾಗ ಗೊತ್ತಾಗುತ್ತೆ, ರಾಜ್ಯದ ಜನತೆ ಗೊತ್ತಾಗುತ್ತೆ ಈಗಿನ ಕಾಲದಲ್ಲಿ ಏನಾಗಿತ್ತು, ಆಗಿನ ಕಾಲದಲ್ಲಿ ಏನಾಗಿತ್ತು. 2-3 ವರ್ಷದಲ್ಲಿ ಯಾವುದಾದ್ರೂ ಕೋಮುಗಲಭೆ ಆಗಿದೆಯಾ? ನಾವು ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸನ್ನು ಹಿಡಿದಿದ್ದೇವೆ, ಅದನ್ನೆಲ್ಲ ಸುಟ್ಟಾಕಿದ್ದೇವೆ. ಕೊಲೆಗಳು 99.9% ಕೊಲೆಗಳನ್ನು ಹಿಡಿದಿದ್ದೇವೆ. ಬ್ಯಾಂಕ್ ದರೋಡೆ ಆಗಿತ್ತು, 24 ಗಂಟೆ ಒಳಗಾಗಿ ಬ್ಯಾಂಕ್ ದರೋಡೆಗಳನ್ನ ಹಿಡಿದಿದ್ದೇವೆ. ಇವತ್ತು ಶಾಂತಿಯಿಂದ ಇದೆ. ನಾವು ಹೇಳಿದ್ವಿ ಕರ್ನಾಟಕವನ್ನು ಶಾಂತಿಯ ತೋಟ ಮಾಡ್ತೇವೆ ಅಂತ ಹೇಳಿದ್ದು ನಾವು. ಅದೇ ಪ್ರಕಾರ ಇವತ್ತು ಕಳೆದ 3 ವರ್ಷದಲ್ಲಿ ಶಾಂತಿಯಿಂದ ಇದೆ ರಾಜ್ಯ. ಇವರಿದ್ದಾಗ ಏನಿತ್ತು, ದಿನ ಬೆಳಗ್ಗೆ ಆದರೆ ಕೋಮುಗಲಭೆ, ದಿನ ಬೆಳಗ್ಗೆ ಆದರೆ ಇದು. ಒಂದು ಉದಾಹರಣೆ, ಮಂಗಳೂರಿನಲ್ಲಿ